ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ನಾವು ಕಲ್ಲಂಗಡಿ ಪ್ಲ್ಯಾಟಲ್ಲಿ 2 ಎಕರೆ ಇದೆ, ಅದರಲ್ಲಿ 23 ದಿವಸದಲ್ಲಿದ್ದೀವಿ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದಲ್ಲ ನಾನು. ಇವಾಗ ನೋಡಿ ಏನೇನು ಚೇಂಜಸ್ ಆಗಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಬಳ್ಳಿ ಮುಂಚೆ 2 ಇತ್ತು, ನೋಡಿ ಇಷ್ಟು, ಅದ್ರ ಮುಂಚೆ ಇಷ್ಟು ಬೆಳೆದಿಲ್ಲ. ಇವಾಗ ನೋಡಿ ಮುಂಚೆ ಎಷ್ಟು ಬಂದಿದೆ ಅಂತ. ಇಲ್ಲಿ ನೋಡಿ, ಇವಾಗ ಒಂದು ಕಡೆ ಫ್ಲವರ್ ಮತ್ತು ಕಾಯಿಗಳೆಲ್ಲ ಬರ್ತಾ ಇರ್ತವೆ 1 by 1. ಅಂದರೆ ಇವಾಗ ಇನ್ನೂ ಒಂದೊಂದು ಸ್ಟಾರ್ಟ್ ಆಗಿದ್ದಾವೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇವಾಗ ನಾವು ಫರ್ಟಿಲೈಸರ್ ಏನು ಮಾಡ್ತಾಯಿದ್ದೀವಿ ಅಂದರೆ 12-61 ಫರ್ಟಿಲೈಸರ್, 12 ಎಕ್ಸೆಕ್ಟ್ ಅಂತಾರೆ, ಅದು ಬಿಡ್ತಾ ಇರೋದು. ಮತ್ತು ಸ್ಪ್ರೇ, ನಾಳೆ ಸ್ಪ್ರೇ ತೊಗೋಬೇಕು ಇದಕ್ಕೆ. ಇಲ್ಲಿ ನೋಡಿ ಕಾಯಿ ಹೂವು ಹೆಂಗಿದೆ ನೋಡಿ. ಇದು ನಾಳೆ ಅಲಿಕಾ ಮತ್ತು ರೆಡಿಮಿಲ್ ಗೋಲ್ಡ್, ಇಲ್ಲ ಅಂದರೆ ಬೇರೆ ಫರ್ಟಿಲೈಸರ್ ತೊಗೋಬೇಕು. ಅಂದರೆ ಹಾರ್ಡ್ ತೊಗೋಬಾರ್ದು. ಹಾರ್ಡ್ ತೊಗೊಂಡ್ರೆ ಬೆಳ್ಳಿ ಸ್ವಲ್ಪ ಅಂದರೆ ಇದಾಗುತ್ತೆ, ಹಾರ್ಡಾಗುತ್ತೆ. ಅಂದರೆ ಸ್ಮೂತಾಗಿರಬೇಕು. ಈ ಥರ ಇದು ಎಲೆ ಇದೆ ನೋಡಿ. ಇವಾಗ ನೋಡಿ, ಇದು ಬೆಳೀತಾ ಇರೋದು, ಇದು ಹೂವು ಕಾಯಿ ನೋಡಿ. ಕಾಯಿ ಈ ಥರ ಎಲ್ಲ ಕಡೆ ಇದೆ. ಇಲ್ಲಿದೆ, ಇಲ್ಲಿ ಬಂದುಬಿಟ್ಟು ಫ್ಲವರ್ ಇದೆ ನೋಡಿ. ಇಲ್ಲಿ ನೋಡಿ ಫ್ಲವರ್ ಎಲ್ಲ ಚೆನ್ನಾಗಿದೆ. ಇವಾಗ ಕಲ್ಲಂಗಡಿ ರೇಟ್ ಇರೋದು 20-25. ಬಟ್ ಈಗ ನೆಕ್ಸ್ಟ್ ಏನಾಗುತ್ತೆ, ರಂಜಾನ್ ಸ್ಟಾರ್ಟ್ ಆಗುತ್ತೆ 17 to ಫೆಬ್ರವರಿ, ಅದು ಮಾರ್ಚ್ 17ವರೆಗೂ ನಮ್ದು ಬರುತ್ತೆ. ಆವಾಗ ನೋಡಿ 17 ಅಂದರೆ 5, ನಾವು ಜನವರಿ 5ಗೆ ಹಚ್ಚಿದ್ದೀವಲ್ಲ, ಜನವರಿ 5ಗೆ ಅಂದರೆ ಮಾರ್ಚ್ 5ಗೆ ನಾವು 2 ಮಂತ್ ಆಗುತ್ತೆ ಕಂಪ್ಲೀಟು. ಆ ಟೈಮಲ್ಲಿ ಬರುತ್ತೆ. ಬಟ್ ಇವಾಗಂತೂ ರೀಸೆಂಟಾಗಿ ಚೆನ್ನಾಗಿದೆ ಬೆಳೆ ಎಲ್ಲ ಹರಿತಾ ಇದೆ, ಎಲ್ಲ ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಮತ್ತು ಖಾದ್ ಬಿಡಬೇಕಾದ್ರೆ 1 ದಿವಸ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 3 to 4 ಎಕರೆಗೆ 3 to 4 kg ಬಿಡಬೇಕು. ಅದ್ರ ಜೊತೆ ನೆಕ್ಸ್ಟ್ ಇವಾಗ ನಮಗೆ ಈ ಬಳ್ಳಿ ಇನ್ನೂ ಒಂದು 4 ದಿವಸ ಮೇಲೆ ಹೂವು ಸ್ಟಾರ್ಟ್ ಆಗುತ್ತಲ್ಲ, ಹೂವು ಜಾಸ್ತಿ ಸ್ಟಾರ್ಟ್ ಆದಮೇಲೆ ಬೋರಾನ್ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಇರುತ್ತೆ. ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರಾನ್ ಎರಡೂ ಬಿಡಬೇಕು. ಅಂದರೆ 2 kg ಬಿಡಬೇಕು. ಬೋರಾನ್ ಬಂದುಬಿಟ್ಟು 500 ಗ್ರಾಮು, ಸಿ ಎನ್ ಅಂದರೆ ಕ್ಯಾಲ್ಸಿಯಂ ನೈಟ್ರೇಟ್, ಅದು ಬಂದುಬಿಟ್ಟು 3 kg. ಇದೇನು ಮಾಡುತ್ತೆ ಅಂದರೆ ಸೆಟ್ಟಿಂಗ್, ಅಂದರೆ ಹೂವು ಎಲ್ಲ ನಮ್ಮದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕರಗೋಗುತ್ತೆ ಹೂವು. ಓಕೆನಾ? ಇದು ಮತ್ತು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಇವಾಗೆಲ್ಲ ಫ್ಲೈ ಚಾಟನ್ನು ಹಚ್ಚಿದೇವಲ್ಲ, ಇದು ಫ್ಲೈ ಚಾಟ್ ಅಂದರೆ ಇದು ಎಲ್ಲ ಚುಕ್ಕಡು ಮತ್ತು ಆ ಥರ ಎಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೆ. ಇವಾಗ ನೋಡಿ, ಅದರಿಂದ ನಮ್ಮ ಸ್ಪ್ರೇ ಜಾಸ್ತಿ ಆಗೋಲ್ಲ, ಅಂದರೆ ಕಡಿಮೆ. ಅಂದರೆ ಇವಾಗ 2 ಸ್ಪ್ರೇ ಮಾಡಬೇಕಂದ್ರೆ ಒಂದೇ ಸ್ಪ್ರೇ ಮಾಡ್ಬೋದು. ಆಲ್ಮೋಸ್ಟ್ ಅದೆಲ್ಲ ಕವರ್ ಮಾಡಿಬಿಡುತ್ತೆ. ಇಲ್ಲಿ ನೋಡಿ, ಫಸ್ಟಿನ ವೀಡಿಯೋದಲ್ಲಿ ಇಷ್ಟೊಂದು ಅಂಟ್ಕೊಂಡಿಲ್ಲ, ಇವಾಗ ನೋಡಿ ಎಷ್ಟು ಅಂಟ್ಕೊಂಡಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಒಳ್ಳೆ ಮಾಹಿತಿ, ಕೃಷಿ ಹೆಂಗೆ ಮಾಡಬೇಕು ಏನಿಲ್ಲ ಅಂತ. ಓಕೆ ನಿಂಗೆ ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಮಿಶ್ರ ಬೆಳೆ ಬೆಳೆದಿದ್ದೇವೆ. ಮಿಶ್ರ ಬೆಳೆ ಅಂದರೆ ಕಬ್ಬಲ್ಲಿ ಕಡಲೆಕಾಯಿ ಬೆಳೆದಿದ್ದು. ಇವಾಗ ನೋಡಿ, ಈ ಲೈನಲ್ಲಿ ಸೆಂಟ್ರಲ್ಲಿ ಕಬ್ಬಿದೆ ಇದರಲ್ಲಿ ನೋಡಿ, ಒಳಗಡೆ ಕಬ್ಬು ಸಾಲಾಗಿ ತುಳಿದಿದ್ದೀವಿ ನೋಡಿ, ಅದರಲ್ಲಿ ಕಡಲೆಕಾಯಿ. ಅಂದರೆ ಮಿಶ್ರ ಬೆಳೆ ಬೆಳೆದ್ರೆ 2 ಇನ್ಕಮ್ ಬರುತ್ತೆ. ಇವಾಗ 3 ಮಂತಲ್ಲಿ ಕಡಲೆ ಬರುತ್ತಲ್ಲ, ಕಡಲೆ ಚೆನ್ನಾಗಿ ಬರುತ್ತೆ. ಇಳುವರಿನೂ ಹಂಗೆ ಒಂದು ಎಕರೆಗೆ 5 ಕ್ವಿಂಟಲ್ ಬರಬಹುದು, ಅದೂ ಆಗುತ್ತೆ. ಮತ್ತು ಇವಾಗ ಕಬ್ಬು ಬರುತ್ತೆ. ಕಬ್ಬಿಗೆ ನೋಡಿ ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಬ್ಬು ಬಂದಿದೆ ನೋಡಿ. ಇವಾಗ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಇನ್ಕಮ್ಮು ಜಾಸ್ತಿ. ಮತ್ತು ಏನು ಕೆಲಸ ಮಾಡ್ತಿರೋದು ಅಂದರೆ, ಇವಾಗ ಕಬ್ಬು ಆಗುತ್ತೆ, ಕಡಲೆ ಇನ್ಕಮ್ ಬರುತ್ತೆ, ಮತ್ತು ಕಬ್ಬು ಇನ್ಕಮ್ ಬರುತ್ತೆ. ಬಟ್ ನೀರು ಸೇವ್ ಆಗುತ್ತೆ. ಇವಾಗ ಬೇರೆ ಕಡೆ ಇದ್ದರೆ ನೀರು ಅದಕ್ಕೊಂದು ಸಲ ಹರಿಸ್ಬೇಕು, ಇದಕ್ಕೊಂದು ಸಲ ಇದು ಮಾಡಬೇಕಲ್ಲ. ಇವಾಗ 2 ನೀರು ಸೇವ್ ಆಗುತ್ತೆ, ಟೈಮ್. ಅಂದರೆ ಇವಾಗ ನಾವು ಬೆಳೆಯೋದು ಒಂದು ಬೆಳೆ ತೆಗೆದಲ್ಲಿ 2 ಬೆಳೆ ತೆಗಿಬೋದು. ಚೆನ್ನಾಗಿದೆ ನೋಡಿ. ಇದು ಇವಾಗ 50 days ಆಗಿದೆ
ಕಬ್ಬು ಮತ್ತು ಕಡಲೆ ಬಿತ್ತನೆ ಮಾಡಿ 15 ಡೇಸಲ್ಲಿ ಕಾಯಿ ಎಲ್ಲ ಆಗಿದೆ ನೋಡಿ. ಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು 3 ಎಕರೆ ಇರೋದು. ಫುಲ್ಲು 3 ಎಕರೆಯಲ್ಲಿ ಕಡಲೆ ಮತ್ತು ಕಬ್ಬು ಮಿಕ್ಸರ್ ಬೆಳೆ ಬೆಳೆದಿದ್ವಿ ನೋಡಿ. ರೈತರೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಅಂದರೆ ಕಲಿತಾ ಇರಬೇಕು ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂತ. ಇವಾಗ ನೆಕ್ಸ್ಟ್ ಮಿಶ್ರ ಬೆಳೆ ಏನೇನು ಬೆಳಿತೀವಿ, ಏನೇನು ಮಾಡ್ಬೋದು ಎಲ್ಲರಿಗೆ ತಿಳಿಸಿದ್ರೆ ಎಲ್ಲರೂ ರೈತರು ಬೆಳೀತಾರೆ. ಈ ಥರ ಮಾಡ್ಬೋದಲ್ಲ ಅಂತ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ ಯಾರಿಗೂ. ನೋಡಿ ರಿಸಲ್ಟು ಚೆನ್ನಾಗಿದೆ. ಹೋದ ವರ್ಷನೂ ಹಾಕಿದ್ವಿ, ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷ ಚೆನ್ನಾಗಿದೆ. ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ನೋಡಿ. ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.